ನಮಸ್ತೆ ಗುರುಜಿ. ನನ್ನ ಹೆಸರು ರೇಣುಕಾ. ನಾನು ಕಲಬುರಗಿನಿಂದ ಮಾತಾಡ್ತಾ ಇರೋದು. ಏಜ್ 48, 48. ನಾನು ಲಕ್ಷ್ಮೀ ಸಂಯಮ ಸೆಕೆಂಡ್ ಟೈಮ್ ಮಾಡಿದ್ದು. ಹೇಳಬೇಕು ಅಂತಂದ್ರೆ ನಾನು ಈ ಕ್ಲಾಸಿಗೆ ಲೆವೆಲ್ 1ಗೆ ಜಾಯ್ನ್ ಆಗಿ ಕಾರಣ ಏನು ಅಂತಂದ್ರೆ ಹೆಲ್ತ್ ಇಶ್ಯೂ. ಗುರುಗಳು ಹೇಳಿದ್ರು ಕಂಟಿನ್ಯೂ ಆಗಿ ಕ್ಲಾಸ್ ಮಾಡು ಅಂತ ಹೇಳಿದ್ರು. ಬಟ್ ನಾನು ನಡು ಗ್ಯಾಪ್ ಮಾಡಿದೆ. ಆನಂತರ ಸ್ಕಿನ್ ಈಚಿಂಗ್ ಬಹಳಷ್ಟು ಇತ್ತು ನನಗೆ. ಎಷ್ಟಿತ್ತು ಅಂತಂದ್ರೆ ನನಗದು ಸಹಿಸ್ಕೊಳ್ಕೂ ಆಗ್ತಿರ್ಲಿಲ್ಲ. ಈ ಚಳಿಗಾಲ ಬಂತು ಅಂದ್ರೆ ಮುಖ ಎಲ್ಲ ಎಷ್ಟು ದಪ್ಪ ಆಗ್ತಾ ಇತ್ತು. ಆ ಥರ ಸ್ಕಿನ್ ಪ್ರಾಬ್ಲಮ್ ಇತ್ತು ನನಗೆ. ಸ್ಕಿನ್ ಒಂದೇ ಅಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, BP ಕೂಡ ಇತ್ತು. ಈಗ ಸ್ಕಿನ್ ಪ್ರಾಬ್ಲಮ್ ಅಂತೂ ಟೋಟಲಿ ಇಲ್ವೇ ಇಲ್ಲ. ಆಮೇಲೆ ನಂದು ಥೈರಾಯ್ಡು ಕೂಡ ಏನು ಅಂತಂದ್ರೆ ನಾರ್ಮಲ್ ಆಗಿದೆ. ಅದಕ್ಕೋಸ್ಕರ ಏನು ಅಂತಂದ್ರೆ ಫಸ್ಟ್ ಹೆಚ್ಚನಿಸ್ತು ನನಗೆ. ಫಸ್ಟ್ ಲೆವೆಲ್ನಾಗ ಮಾಡಿದಾಗ ಅದು ಎಲ್ಲಾನು ಪ್ರಾಬ್ಲಮ್ ಹೆಚ್ಚನಿಸ್ತು. ಎಸಿಡಿಟಿ ಅಂತೂ ಭಾಳ ಇತ್ತು ನನಗೆ. ಆ ಎಸಿಡಿಟಿನೂ ಕೂಡ ಹೆಚ್ಚನಿಸ್ತು. ಆಮೇಲೆ ನಾನು ಸ್ವಲ್ಪ ಗ್ಯಾಪ್ ಮಾಡಿದ ನಂತರ ಮತ್ತೆ ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿದ ನಂತರ ಅದು ಎಸಿಡಿಟಿ ಈಗೇನಾಗಿದೆ ಅಂತಂದ್ರೆ ಕಡಿಮೆ ಆಗಿದೆ ಎಸಿಡಿಟಿ ಕೂಡ. ಆದರೂ ಏನು ಅಂತಂದ್ರೆ ಅಂದರೆ ಹೆಲ್ತ್ ಇಶ್ಯೂ ಅಷ್ಟೇ ಅಲ್ಲ, ಮೆಂಟಲಿನೂ ಕೂಡ ನಾನು ಕೂಡ ಟ್ರಸ್ಟ್ನಲ್ಲೇ ಇದ್ದೆ. ಹೆಲ್ತ್ ನೋಡಿ ನೋಡಿ ನನಗೂ ಸಾಕಾಗೋಗಿತ್ತು. ಏನಪ್ಪ ಇದು ಎಷ್ಟು ಮಾಡಿದ್ರೂ ಕಡಿಮೆ ಆಗಲ್ಲ, ಕಂಟಿನ್ಯೂ ಆಗಿ ಒಂದಿಲ್ಲ ಒಂದು ಏನಾದರೂ ಇರುತ್ತೆ ದೇಹಕ್ಕೆ ಅಂತ ಹೇಳಿ ಭಾಳಷ್ಟು ಏನು ಅಂತಂದ್ರೆ ನೊಂದ್ಕೊಂಡಿದ್ದೆ ನಾನು. ಯಾವಾಗ ಈ ನಿರಾಹಾರ ಸಂಯಮ ಸೆಕೆಂಡ್ ಲೆವೆಲ್ ಮೀನ್ಸ್ ಲಕ್ಷ್ಮೀ ಸಂಯಮ ಮಾಡ್ದಲ್ಲ, ಅವಾಗ ಏನಾಯ್ತು ಅಂತಂದ್ರೆ ನನಗೆ ಮೆಂಟಲಿನೂ ಕೂಡ ಸಂಪೂರ್ಣ ಏನು ಅಂತಂದ್ರೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಯಿತು. ಹೇಳಬೇಕು ಅಂತಂದ್ರೆ ನಾನು ಭಾಳಷ್ಟು ಕೋಪ ನನಗೆ ಯಾವಾಗ್ಲೂ. ಏನೇ ಇದು ಮಾಡಬೇಕಾದ್ರೆ ಸ್ವಲ್ಪ ಸಿಟ್ಟು ಜಾಸ್ತಿ ಬರ್ತಾ ಇತ್ತು. ಈಗೂ ಅದೇ, ಆದರೂ ಮೊದಲಿನಷ್ಟಿಲ್ಲ. ಆಮೇಲೆ ಜಾಬು ನಾನು ಕೂಡ ಬಿಟ್ಟಿದ್ದೆ. ಆದರೆ ಈಗ ಜಾಬ್ ಕೂಡ ಕರೀತಾ ಇದ್ದಾರೆ, ಬಟ್ ನನಗೆ ಹೋಗುವಂಥ ಮನಸ್ಥಿತಿ ಇಲ್ಲ ಈಗ. ಆಮೇಲೆ ಅಂತಂದರೆ ನಾನು ಬಿಸ್ನೆಸ್ ಮಾಡ್ತಿದ್ದೆ. ಆ ಬಿಸ್ನೆಸ್ನಲ್ಲೂ ಏನು ಅಂತಂದರೆ ಇಂಪ್ರೂವ್ಮೆಂಟ್ ಆಗಿದೆ. ಫಸ್ಟ್ ಮಾಡಿದಾಗೂ ಇಂಪ್ರೂವ್ಮೆಂಟ್ ಇತ್ತು, ಈಗಂತೂ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ಅದರಲ್ಲಿ ನನಗೆ ರಿಸಲ್ಟ್ ಕಾಣ್ತಾ ಇದೆ. ಆಮೇಲೆ ನನಗೆ ಯಾರಾದರೂ ಹಿಂಗೆ ಏನಾದರೂ ಮಾತಾಡಿದ್ರೆ ಅವರಿಗೆ ರಿಯಾಕ್ಷನ್ ಕರೆಕ್ಟ್ ತೋರಿಸ್ತಾ ಇರಲಿಲ್ಲ ನಾನು ಮೊದಲೇ. ಹೋಲ್ ಬಿಡು ಅಂತ ಹೇಳಿ ಬಿಡ್ತಿದ್ದೆ. ಏನಾಯಿತು, ಮೊನ್ನೆ ಮನೆಯ ಎದುರುಗಡೆ ಒಂದು ಸಣ್ಣ ನಾಯಿ ಮರಿ ಬಂದಿತ್ತು. ಅದಕ್ಕೆ ಹಸಿವೆಯಾಗಿತ್ತು ಅನ್ನಿಸ್ತು ನನ್ನ ಮನಸ್ಸಿಗೆ. ಮೊದಲೆಲ್ಲ ಹಿಂಗೆ ಅನ್ನಿಸಿದ್ರು ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ. ನಮ್ಮ ಸಿಸ್ಟ್ರಿಗೆ ಹೇಳಿದೆ, ಅದಕ್ಕೆ ಹೋಗಿ ಸ್ವಲ್ಪ ಏನಾರೇ ಹಾಕು ಅಂತಂದೆ. ಆಕೆ ಹೋಗಿ ಹಾಕಿದ ನಂತರ ಅದು ಇಷ್ಟು ಹಾಲು ಗಟ್ಟ ಕುಡೀತು ಅಂತಂದರೆ ಅದಕ್ಕೆ ಎಷ್ಟು ಹಸಿವೆಯಾಗಿತ್ತು. ಆ ಒಂದು ಫೀಲಿಂಗ್ ನನ್ನ ಹತ್ರ ಬರ್ತಾ ಇದೆ. ಒಂದು ಮನುಷ್ಯರ ಹತ್ರ ಏನು ಅಂತಂತಂದರೆ ನಾನು ಸರಿಯಾಗಿ ಒಂದೊಂದು ಸರಿ ನಾನು ಸಿಟ್ಟಿಗೆ ಅಥ್ವನೋ ನನಗೆ ಒಲ್ಲ ಅನ್ನಿಸ್ತು ಅಂತಂದ್ರೆ ನಾನು ಸ್ವಲ್ಪ ದೂರ ಸರಿಸ್ತಾ ಇದ್ದೆ. ಬಟ್ ಈಗ ಹಂಗೆ ಅನಿಸ್ತಾ ಇಲ್ಲ. ಆಮೇಲೆ ನಾನು ಒಂದು ಕಿಚನ್ ಮೀನ್ಸ್ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇರುವಾಗ ಆ್ಯಕ್ಚುಲಿ ಆಕಳ ಬಂದು ಬಾಕ್ಲ ಎದುರು ನಿಂದಿರ್ತಾ ಇತ್ತು. ಬಟ್ ಅವತ್ತಿನ ದಿವಸ ಬಂದು ಏನು ಅಂತಂದ್ರೆ ಇದ್ರ ಹತ್ರ ಬಂದು ನಿಂತು, ನಾನು ಎಲ್ಲಿದ್ದೀನಿ ಅಲ್ಲೇ ಬಂದು ನಿಂತದ್ದು. ಅವಾಗ ಏನು ಅನ್ನಿಸ್ತು, ಇದೇನು ಈ ಥರ ಅಂದರೆ ಪ್ರತಿಯೊಂದು ನಾವು ಎಲ್ಲದಕ್ಕೂ ಕನೆಕ್ಟ್ ಆಗ್ತೀವಿ. ಆಮೇಲೆ ಎಲ್ಲರ ಜೊತೆ ಕನೆಕ್ಟ್ ಆಗ್ತೀವಿ. ಈ ಕ್ಲಾಸ್ ಮಾಡೋದ್ರಿಂದ ನಾನು ಅನುಭವಿಸಿದ್ದು ಒಂದು ಪ್ರತಿಯೊಂದು ಜೀವಿ ಜೊತೆ ಕನೆಕ್ಟ್ ಆಗಿದ್ದು ನನಗದು ಅನುಭವಕ್ಕೆ ಬಂತು. ಆಮೇಲೆ ಒಬ್ಬ ಮಹಾತ್ಮರು ಏನು ಅಂತಂದರೆ ಮೊನ್ನೆ ಲಿಂಗೈಕ್ಯಾಗಿದ್ರು, ಅವ್ರ ಹತ್ರ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಟ್ ನೆಗ್ಲೆಕ್ಟ್ ಮಾಡಿದೆ. ಮತ್ತೆ ರಾತ್ರಿ ಮಾರ್ನಿಂಗ್ ನನಗೆ ಸರ್ ಕ್ಲಾಸ್ ಆದ ನಂತರ ತಡಿಲಿಕ್ಕೆ ಆಗಲಿಲ್ಲ. ಪೂಜೆ ಮಾಡ್ಕೊಳ್ಕತ್ತೀನಿ, ಲಿಂಗ ಪೂಜೆ ಮಾಡ್ಕೋದು ಆಗೋಲ್ದಾಯ್ತು ನನಗೆ. ಆ ಒಂದು ಸ್ಥಿತಿಗೆ ಬಂದುಬಿಟ್ಟೆ. ಅದಕ್ಕಾಗಿ ನಾನು ಏನು ಮಾಡಿದೆ ಅಂತಂದ್ರೆ ಇಮಿಡಿಯೇಟ್ ಡಿಸಿಷನ್ ತೊಗೊಂಡು ನಾನು ಹೋದೆ. ನಾನು ಹೋಗಿ ಅಲ್ಲಿ ಅವರು ದರ್ಶನ ಮಾಡ್ಕೋಬೇಕಂತ ಹೇಳಿ ಕ್ಯೂನಲ್ಲಿ ನಿಂತಾಗ ಪೊಲೀಸರು ಎಲ್ಲರಿಗೂ ಓದ್ತಾ ಇದ್ರು. ಬಟ್ ನನಗೂ ನನ್ನ ಸಿಸ್ಟ್ರಿಗೆ ಇಬ್ಬರಿಗೆ ಮಾತ್ರ ಅವ್ರು ಏನೂ ಮಾಡಲಿಲ್ಲ. ಅಲ್ಲಿ ಏನನ್ನಿಸ್ತು ಅಂತಂದ್ರೆ ಹೋಗಿ ನಿಂತಾಗ ಆ ಗುರು ಏನು ಅಂತಂದ್ರೆ ನಮ್ಮ ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತಾರ ಅಂತ ಅನ್ನುವಂಥ ಭಾವ ನನ್ನ ಹತ್ರ ಬಂತು. ಕಣ್ಣ ನೀರು ಆಟೋಮೆಟಿಕ್ ಆಗಿ ಹೋಗ್ಬಿಡ್ತು ನನಗೆ. ಆಮೇಲೆ ನಾನು ಅವ್ರ ಸಮೀಪ ಹೋಗಿ ದರ್ಶನ ಆಗಲಿಲ್ಲ. ನೆಕ್ಸ್ಟ್ 5:30 ತನಕ ನಾನು ಅಲ್ಲಿ ಕುಂತ ನಂತರ ಲೇಟ್ ಆಗುತ್ತೆ ಅಂತ ವಾಪಸ್ ನಮ್ಮ ಊರಿಗೆ ಬರಬೇಕಾದ್ರೆ ಅವ್ರ ದೇಹ ಏನು ಅಂತಂದ್ರೆ ಬಂದು ಬಾಗಿಲಿಗೆ ನಿಂತಿತ್ತು, ಯಾರೂ ಇರಲಿಲ್ಲ. ಬಟ್ ಅವ್ರನ್ನ ಅಂದ್ರೆ ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವಂಥ ಒಂದು ಏನು ಅಂತಂದ್ರೆ ಭಾಗ್ಯ ಸಿಕ್ತು. ಇದು ಎಲ್ಲಾನು ಎಲ್ಲಿಂದ ಬಂತು ಅಂತಂದ್ರೆ ಈ ಫೀಲಿಂಗ್, ಈ ಒಂದು ಏನು ಅಂತಂದ್ರೆ ಯಾರ ಹತ್ರನೂ ನಾನು ಈ ಥರ ಇದು ಮಾಡ್ತಾ ಇರಲಿಲ್ಲ. ಬಟ್ ಈ ಕ್ಲಾಸ್ ಮಾಡಿದ ನಂತರ ಕೆಲವೊಂದು ಚೇಂಜಸ್ ಏನಾಗಿದೆ ಅಲ್ಲ ನನ್ನ ಹತ್ರ, ನನ್ನ ಭಾವದಲ್ಲಾಗಿರ್ಬೋದು, ನನ್ನ ವಿಚಾರದಲ್ಲಾಗಿರ್ಬೋದು, ನನ್ನ ಬುದ್ಧಿಯಲ್ಲಾಗಿರ್ಬೋದು, ಮನಸ್ಥಿತಿಯಲ್ಲಾಗಿರ್ಬೋದು, ಅದು ನನಗೆ ಗೊತ್ತಿಲ್ಲ ಈ ಥರ ಆಗ್ತಾ ಇರೋದು. ಆದರೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ.
ಏನು ಅಂತಂದ್ರೆ ಎಷ್ಟು ನಾನು ಇದಕ್ಕೆ ಕೃತಜ್ಞತೆ ಹೇಳಿದ್ರು ಕೂಡ ಏನು ಅಂತಂದ್ರೆ ಅದು ಸಲ್ಲದು. ಅದಕ್ಕೋಸ್ಕರ ಏನು ಅಂತಂದ್ರೆ ಗುರುಗಳಿಗೆ ಕೋಟಿ ಕೋಟಿ ನಮಸ್ಕಾರ ಮಾಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು ಸೋ ಮಚ್.